ಶ್ರಮವೂ ನಿನ್ನದೇ, ಸಮಯವೂ ನಿನ್ನದೇ, ಸಾಧಿಸುವ ಛಲವಿದ್ದರೆ ಪ್ರತಿಫಲ ಕೂಡ ನಿನ್ನದಾಗುವುದು. ವೆರಿ ಗುಡ್ ಮಾರ್ನಿಂಗ್. ಇದು ಸ್ಯಾಟರ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ನನ್ನ ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಇರ್ಬೋದು, ಯಾಕಂದ್ರೆ ನನ್ಗೆ ಇವತ್ತು ಹುಷಾರಿಲ್ಲ. ಆದ್ರೂ ರೆಡಿಯಾಗಿ ಫುಲ್ ಕವರ್ ಮಾಡ್ಕೊಂಡು ನನ್ನ ತಮ್ಮನ ಕರ್ಕೊಬರೋದಕ್ಕೆ ಅಂತ ಹೋದೆ. ನಾನು ಎಲ್ಲಿಗೆ ಬಂದಿದ್ದೀನಿ, ನನ್ನ ತಮ್ಮ ಯಾಕೆ ಇಲ್ಲಿದ್ದಾನೆ ಅಂದ್ರೆ ನಿಮ್ಗೊಂದು ಫ್ಲಾಶ್ ಬ್ಯಾಕ್ ಹೇಳ್ಬೇಕು. ಬನ್ನಿ ಫ್ಲಾಶ್ ಬ್ಯಾಕಿಗೆ ಹೋಗೋಣ. 2 ವಾರದಿಂದ ನಮ್ಮ ಜೊತೆಗೆ ಚೆನ್ನಾಗಿ ಆಡ್ಕೊಂಡು ತಿನ್ಕೊಂಡಿದ್ದವನ್ನ ಕಾಲೇಜ್ ಅಡ್ಮಿಷನ್ಗೆ ಅಂತ ಕರ್ಕೊಂಡೋಗಿ ಸಡನ್ ಆಗಿ ಹಾಸ್ಟೆಲ್ ಫಿಕ್ಸ್ ಮಾಡ್ಬಿಟ್ಟು ಹಾಸ್ಟೆಲ್ ಅಡ್ಮಿಷನ್ ಮಾಡ್ಬಿಟ್ಟು ಕರ್ಕೊಂಡ್ ಬಂದ್ರು. ನಮ್ಮನೇಲಿ ನಮ್ನೆಲ್ಲ ನೋಡ್ಕೊಳಕ್ಕೆ ಅಂತಿದ್ದು ಒಬ್ನೇ ಗಂಡ್ ಮಗ, ಅವನು ಹಾಸ್ಟೆಲ್ ಓಡಿಸ್ಬಿಟ್ಟಿದ್ರು. ಅವ್ನು ಇವಾಗ 2 ವಾರ ಆದ್ಮೇಲೆ ಬರ್ತಿದ್ದಾನೆ. ನನಗೆ ಹುಷಾರಿಲ್ಲ ಅಂದ್ರು ನಾನೇ ಅವ್ನ ಕರ್ಕೊಂಡ್ ಬರ್ತೀನಿ ಅಂತ ಖುಷಿಯಾಗಿ ಹೋದೆ. ಅವ್ನ ಕರ್ಕೊಂಡ್ ಬರ್ಬೇಕಾದ್ರೆ ನನ್ಗಂತೂ ನಮ್ ಕಾಲೇಜ್ ನೋಡಿ ಶಾಕ್ ಆಯ್ತು. ಯಾಕಂದ್ರೆ ಯಾವ್ದೇ ದೂರದಲ್ಲಿ ನಿಂತ್ರು ನಮ್ ಕಾಲೇಜ್ ಎದ್ ಕಾಣ್ಬೇಕು ಅಂತ ಈ ರೀತಿ ಪೇಂಟಿಂಗ್ ಮಾಡ್ಸಿದ್ದಾರೆ. ಅಲ್ಲಿಂದ ಬರೋ ಅಷ್ಟೊಳಗೆ ನಾನು ಜಾಸ್ತಿನೇ ಹುಷಾರ್ ತಪ್ಪಿಟ್ಟಿದ್ದೆ. ಫುಲ್ ಜ್ವರ ಬಂದಿತ್ತು. ಸೊ ಅವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡ್ಲಿಲ್ಲ. ವಾಯ್ಸ್ ಕೊಡಕ್ಕಾಗ್ಲಿ, ಎಡಿಟಿಂಗು ಏನು ನನ್ ಕೈಲಿ ಆಗ್ಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ನಮ್ಮಮ್ಮ ತಿಂಡಿಗೆ ಅಂತ ಗೋಧಿ ದೋಸೆ ಮಾಡಿ ಚಟ್ನಿ ಮಾಡಿದ್ರು. ತಿಂಡಿ ಎಲ್ಲ ಆದ್ಮೇಲೆ ನಾನು ಕ್ಲಾಸ್ ನೋಡೋಣ ಅಂತ ಕೂತ್ಕೊಂಡೆ. ಸ್ವಲ್ಪ ದಿವಸದ ಮುಂಚೆನೆ ನಾನು ಯೂಟ್ಯೂಬ್ ಅಲ್ಲಿ ಯಾವ್ದು ಕ್ಲಾಸ್ ನೋಡ್ಬೇಕಂತ ನೋಟ್ ಮಾಡಿದ್ದೆ. ಸೊ ಅದ್ರ ಪ್ರಕಾರನೇ ಇವತ್ತು ಆಡಿಟಿಂಗ್ ಕ್ಲಾಸ್ ನ ನೋಡ್ತಾ ಇದ್ದೆ. ಮಧ್ಯದಲ್ಲಿ ಗಂಟ್ಲು ನೋವಿತ್ತು ಅಂತ ನಮ್ಮಮ್ಮ ಚಿಕನ್ ಸಾಂಬಾರ್ ಮಾಡಿ ತಿಳಿ ಸಾಂಬಾರ್ನ ಹಾಕೊಟ್ಟಿದ್ರು. ಬಿಸಿ ಬಿಸಿಯಾಗಿ ಕುಡಿದ್ರೆ ಒಂದ್ ಸ್ವಲ್ಪ ಗಂಟ್ಲು ನೋವು ಕಡಿಮೆ ಆಗುತ್ತೆ ಅಂತ. ಅದಾದ್ಮೇಲೆ ಮತ್ತೆ ಓದೋದಕ್ಕೆ ಅಂತ ಕೂತ್ಕೊಂಡೆ. ಒಂದ್ ಚಾಪ್ಟರ್ ನೋಟ್ಸ್ ಕೂಡ ಕಂಪ್ಲೀಟ್ ಮಾಡ್ಕೊಂಡೆ. ಆಮೇಲೆ ನಾನು ನನ್ನ ತಮ್ಮ ಹೊರಗಡೆ ಹೊರಟ್ವಿ. ನನಗೆ ಹುಷಾರಿಲ್ದಿರೋ ಕಾರಣ ಕಂಪ್ಲೀಟ್ ರೈನ್ ಕೋಟ್ ಅಲ್ಲಿ ಕವರ್ ಆಗಿ ಹೋಗಿದ್ದೆ. ಅವ್ನ್ ಸ್ವಲ್ಪ ಬುಕ್ಸ್ ತಗೋಬೇಕಾಗಿತ್ತು ಅಂತ ಸಿಟಿಗೆ ಹೋದ್ವಿ. ಅವ್ನಿಗೆ ಬೇಕಾಗಿರೋದೆಲ್ಲ ಪರ್ಚೇಸ್ ಮಾಡ್ಕೊಂಡು ವಾಪಸ್ ಬಂದ್ವಿ. ಅವನೊಂಥರ ನಮ್ಮ ಮನೇಲಿ ಸಕಲ ಕಲಾ ವಲ್ಲಭ ಇದ್ದಂಗೆ ಎಲ್ಲಾ ರೀತಿ ಕೆಲಸನೂ ಮಾಡ್ತಾನೆ. ಈ ವಿಡಿಯೋದಲ್ಲಿ ಅವನೇ ಗ್ರಿಲ್ ಚಿಕನ್ ಮಾಡ್ತಾ ಇರೋದು. ಮ್ಯಾರಿನೇಟ್ ಇಂದ ಹಿಡಿದು ಪ್ರತಿ ಒಂದು ಪ್ರೊಸೆಸ್ ಅವನೇ ಮಾಡಿರೋದು. ತುಂಬಾ ಟೇಸ್ಟಿಯಾಗಿ ಮಾಡಿದ್ದ. ಇಂಥವನ್ನ ನಾವು ತುಂಬಾನೇ ಮಿಸ್ ಮಾಡ್ಕೋತೀವಿ. ಮತ್ತೆ ಸಿಗೋಣ, ಬಾಯ್.